ರಣದೀಪ್ ಸುರ್ಜೇವಾಲಾ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ದು ಬೆಂಗಳೂರಿನ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ. ಸಿದ್ದು ಬಳಿಕ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲಿದ್ದಾರೆ. ರಣದೀಪ್ ಸುರ್ಜೇವಾಲಾ ಅವರು ಈಗ ಫಲಿತಾಂಶ ಏನ್ ಬರುತ್ತೆ ಅನ್ನೋದು ಒಂದಾದ್ರೆ ಸಮೀಕ್ಷೆಗಳು ಹೇಳಿದೆ. ಸೊ ಆ ಪ್ರಕಾರವೇ ಸರ್ಕಾರ ರಚನೆ ಆಗೋದಕ್ಕೆ ಬೇಕಾದಂತಹ ಸೀಟ್ಗಳು ಬರುತ್ತಾ, ಸರಳ ಬಹುಮತವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಬೇರೆ ಏನಾದರೂ ಲೆಕ್ಕಾಚಾರ ಹಾಕಿಕೊಳ್ಬೇಕಾ? ಫಲಿತಾಂಶ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಬೇಕು, ಎಷ್ಟು ಸೀಟ್ ಬರಬಹುದು ಅನ್ನುವಂತಹ ಲೆಕ್ಕಾಚಾರದ ಜೊತೆಗೆ ನಾಯಕರ ನಡುವೆ ಈಗ ಚರ್ಚೆ ನಡೀತಾ ಇದೆ. ಒಬ್ಬೊಬ್ಬರ ಮನೆಗೆ ಸುರ್ಜೇವಾಲಾ ಅವರು ಪ್ರತ್ಯೇಕವಾಗಿ ಭೇಟಿಯನ್ನ ಕೊಡ್ತಾ ಇದ್ದಾರೆ, ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ರಚನೆಗೆ ಬೇಕಾದ ಸಿದ್ಧತೆಗಳು ಕಾಂಗ್ರೆಸ್ನಲ್ಲೂ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಡಿಕೆಶಿ ಹೇಳ್ತಾರೆ 140 ಸ್ಥಾನ ಅಂತ, ಸಿದ್ದರಾಮಯ್ಯ ಅವರು ಅಂತಹದ್ದೇ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ಗಂತೂ ತಾವೇ ಅಧಿಕಾರವನ್ನ ಮಾಡ್ತೀವಿ, ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂತಹ ಅಚಲವಾದ ನಂಬಿಕೆ ಇದೆ, ವಿಶ್ವಾಸ ಇದೆ. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಅವರನ್ನ ರಾಹುಲ್ ಗಾಂಧಿ ಅವರು ಈಗಾಗಲೇ ಬೆಂಗಳೂರಿಗೆ ಕಳುಹಿಸಿದ್ದಾರೆ. ಈ ಸಲ ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆ ಮಿಸ್ ಆಗಬಾರದು ಅನ್ನುವಂತಹ ಎಲ್ಲಾ ಲೆಕ್ಕಾಚಾರಗಳು ನಡೀತಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗ ರಣದೀಪ್ ಸುರ್ಜೇವಾಲಾ ಅವರ ಆಗಮನ ಆಗಿದೆ, ಸಿದ್ದರಾಮಯ್ಯ ಅವರ ಭೇಟಿ ಮಾಡೋ ಸಂದರ್ಭದಲ್ಲಿ ಏನು ಮಾತುಕತೆ ಆಗಿದೆ? ಡಿಕೆಶಿ ಅವರ ಮನೆಗೆ ಎಷ್ಟೊತ್ತಿಗೆ ತೆರಳುತ್ತಾರೆ? ನಿನ್ನೆ ಚುನಾವಣೆ ಮತದಾನ ಆದ ಬಳಿಕ ಬಂದಂತಹ ಸಮೀಕ್ಷೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಹೊಸ ಉತ್ಸಾಹ ಜೊತೆಗೆ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದೆ ನಾಯಕರ ಮನೆಗಳು. ಸೊ ಇವತ್ತು ಸುರ್ಜೇವಾಲಾ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾತ್ರಿ ಏನು ಆಗಮಿಸಿದ್ರು ಬೆಂಗಳೂರಿಗೆ. ಈಗ ಸದ್ಯ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುತ್ತಿದ್ದಾರೆ. ಜೊತೆಗೆ ಈಗಷ್ಟೇ ಕನಕಪುರದಿಂದ ಬಂದಂತಹ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು ಕೂಡ ತಮ್ಮ ನಿವಾಸಕ್ಕೆ ಬಂದು ರೆಸ್ಟ್ ನಲ್ಲಿದ್ದಾರೆ. ಯಾಕಂದ್ರೆ ಸಾಕಷ್ಟು ಪ್ರಚಾರಗಳಲ್ಲಿ ಓಡಾಟ ಮಾಡಿದಂತಹ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಸಾಕಷ್ಟು ಬಳಲಿದ್ದಾರೆ, ಹೀಗಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸದ್ಯ ನಾನು ಯಾವುದಕ್ಕೂ ಮಾಧ್ಯಮಗಳಿಗೆ ಈಗ ಪ್ರತಿಕ್ರಿಯೆ ನೀಡೋದಿಲ್ಲ, 5 ಗಂಟೆ ನಂತರ ತಮ್ಮನ್ನ ಭೇಟಿ ಮಾಡ್ತೀನಿ ಅನ್ನುವಂತ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟು ಹೋದ್ರು. ಈಗ ಸದ್ಯ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿರುವಂತಹ ಸುರ್ಜೇವಾಲಾ ಅವರು ಮುಂದಿನ ರಣತಂತ್ರಗಳು, ಯಾಕೆಂದ್ರೆ ಈ ಒಂದು ದಿನಕ್ಕಾಗಿಯೇ ಇಷ್ಟು ದಿನಗಳ ಕಾಲ ಸುಮಾರು 5 ವರ್ಷಗಳಿಂದ ಕಾಂಗ್ರೆಸ್ ಒಂದು ಸಾಕಷ್ಟು ಶ್ರಮವನ್ನ ವಹಿಸಿತ್ತು. ಈಗ ಬಂದಿರುವಂತಹ ಸಮೀಕ್ಷೆಗಳ ಪ್ರಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸರಳ ಬಹುಮತ ಬರುವಂತದ್ದು, ಇನ್ನೊಂದಷ್ಟು ಸರ್ವೆಗಳಲ್ಲಿ ಅತಂತ್ರ ಪರಿಸ್ಥಿತಿ ನಿರ್ಮಾಣವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತ ರಿಪೋರ್ಟ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಒಂದು ವೇಳೆ ಅತಂತ್ರ ಸರ್ಕಾರ ಆಯಿತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ ಸರ್ಕಾರವನ್ನ ರಚನೆ ಮಾಡೋದಕ್ಕೆ, ಅಂದ್ರೆ ಜೆಡಿಎಸ್ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಾಗಿರ್ಬೋದು ಅಥವಾ ಶಾಸಕರನ್ನ ಸೆಳೆಯುವಂತ ಕೆಲಸವನ್ನ ಕೂಡ ಬಿಜೆಪಿ ಮಾಡುವಂತಹ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಪಕ್ಷ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಬಿಡೋದು ಬೇಡ, ನಾವೇ ಸರ್ಕಾರವನ್ನು ರಚನೆ ಮಾಡಬೇಕು, ಸಿಕ್ಕಿರುವಂತಹ ಆಪರ್ಚುನಿಟಿನಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡಬೇಕು. ಸರಳ ಬಹುಮತ ಬಂದ್ರೆ ಏನು ಸಮಸ್ಯೆ ಆಗೋದಿಲ್ಲ. ಈ ಸದ್ಯಕ್ಕೆ ಸರ್ಕಾರ ರಚನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಶಾಸಕರನ್ನ ಸೆಳೆಯುವಂತ ಕೆಲಸವನ್ನ ಮಾಡಬಹುದು. ಅದೇನಾದ್ರೂ ಕೈ ತಪ್ಪಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂತಂದ್ರೆ ಬೇರೆ ಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡ್ಕೊಳ್ಬೇಕಾ, ಅಥವಾ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಪಕ್ಷ ಜೊತೆ ಮೈತ್ರಿ ಮಾಡ್ಕೊಳ್ಳುವಂತ ಸಂದರ್ಭ ಏನಾದ್ರು ಬಂತು ಅಂತಂದ್ರೆ ಯಾವ ರೀತಿಯಾಗಿ ಒಂದು ಜೆಡಿಎಸ್ ನವರ ಜೊತೆಯಲ್ಲಿ ಒಂದು ಮಾತುಕತೆ ನಡೆಸಬಹುದಾಗಿರ್ಬೋದು, ಅಥವಾ ಇನ್ ಕೇಸ್ ಏನಾದ್ರೂ ಕೂಡ ಒಂದು 6 ರಿಂದ 7 ಸ್ಥಾನ ಅಥವಾ 8 ಸ್ಥಾನಗಳೇನಾದ್ರೂ ಕೂಡ ಕಡಿಮೆ ಬಂತು ಅಂತಂದ್ರೆ ಯಾವ ರೀತಿಯಾಗಿ ಇತರ ಪಕ್ಷಗಳಿಂದ ಶಾಸಕರನ್ನು ಸೆಳಿಬಹುದು ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಸಿಎಂ ವಿಚಾರವಾಗಿ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ.